Namaskaram. So continuing with the chapter electric charges and fields. So after discussing the derivation based on the one derivation based on electric dipole, that was to calculate resultant electric field at a point on the axial line of that electric dipole. This is the last part now. So continuing with the topic electric dipole, there is something also called as dipole equator, or which is also called as equatorial line. So like axial line ಮೇಲೆ ಒಂದು ಪಾಯಿಂಟ್ ಪಿ ಅಂತ ಹೇಳಿ ಮಾರ್ಕ್ ಮಾಡಿ ಅಲ್ಲೇ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲೂ ನಿಮ್ಗೆ ನೆನಪಿದ್ರೆ. ಆ ಆಕ್ಸಿಯಲ್ ಲೈನ್ನೊಳಗೆ ಸೊ ಇದು ನೆಗೆಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್ ಅಂತ ಅಂದ್ಕೊಂಡ್ರೆ ಆಕ್ಸಿಯಲ್ ಲೈನ್ನೊಳಗೆ ಒಂದು ಪಾಯಿಂಟ್ ನಾವು ಚೂಸ್ ಮಾಡಿರ್ತೀವಿ ವಿಚ್ ಈಸ್ ನಿಯರರ್ ಟು ಪಾಸಿಟಿವ್ ಚಾರ್ಜ್ ಆ್ಯಂಡ್ ಫಾರ್ ಅವೇ ಫ್ರಮ್ ದ ನೆಗೆಟಿವ್ ಚಾರ್ಜ್. ಇಲ್ಲೇ ಸೆಂಟರ್ ಓದಿಂದ ಅದು ಆರ್ನಷ್ಟು ಡಿಸ್ಟೆನ್ಸ್ನೊಳಗಿರುತ್ತೆ. ಇಲ್ಲ ಎರಡು ಎ ಇರ್ತಾವೆ, ಹಾಫ್ ಆಫ್ ಓಕೆ, ಅದು ಟೋಟಲ್ ಡಿಸ್ಟೆನ್ಸ್ ಇರುತ್ತಲ್ಲ 2a. ಇದನ್ನು ನಾವು ಪ್ರೀವಿಯಸ್ ವಿಡಿಯೋದೊಳಗೆ ಡಿಸ್ಕಸ್ ಮಾಡಿವಿ ಆಲ್ರೆಡಿ. ಜಸ್ಟ್ ಒಂದು ಕ್ವಿಕ್ ರೀಕ್ಯಾಪ್. ಅಟ್ ದಿಸ್ ಪಾಯಿಂಟ್ ದೇರ್ ವಿಲ್ ಬಿ 2 ಎಲೆಕ್ಟ್ರಿಕ್ ಫೀಲ್ಡ್ಸ್. ಒನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್, ಇನ್ನೊಂದು ಅಟ್ ದ ಸೇಮ್ ಪಾಯಿಂಟ್ ಡ್ಯೂ ಟು ನೆಗೆಟಿವ್ ಚಾರ್ಜ್. ಎರಡು ಅಪೋಸಿಟ್ ಡೈರೆಕ್ಷನ್ ಒಳಗೆ ಬರ್ತಾವೆ ಬಿಕಾಸ್ ಪಾಸಿಟಿವ್ ಚಾರ್ಜ್ನಿಂದ ಅವೇ ಇರ್ತೈತೆ ಎಲೆಕ್ಟ್ರಿಕ್ ಫೀಲ್ಡ್, ನೆಗೆಟಿವ್ ಚಾರ್ಜಿಗೆ ಟುವರ್ಡ್ಸ್. ಎರಡು ಅಪೋಸಿಟ್ ಡೈರೆಕ್ಷನ್ ಆಗಿದ್ದಕ್ಕೆ ನಾವು ಅದನ್ನು ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಫಸ್ಟಿಗೆ ವೆಕ್ಟರ್ ಎಡಿಷನ್ ಅಂತ ಆ್ಯಡ್ ಮಾಡ್ತೀವಿ, ಬಟ್ ಅಪೋಸಿಟ್ ಡೈರೆಕ್ಷನ್ ಆಗಿದ್ದಕ್ಕೆ ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿ. ನಿಮಗೆ ನೆನಪಿದ್ರೆ ಫೈನಲ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ದಿ ಆಕ್ಸಿಯಲ್ ಲೈನ್, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ 1/4πε0 2p/r³ p ಕ್ಯಾಪ್ ಅಂಥೇಳಿ ಫಾರ್ಮುಲಾ ಬಂದಿತ್ತು. ಸೊ ಇನ್ನೊಂದು ನಾನು ನಿಮ್ಗೆ ಹೇಳಿದ್ದೆ, ದಿಸ್ ಫಾರ್ಮುಲಾ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ವೆನ್ ದ ಡಿಸ್ಟೆನ್ಸ್ ಆರ್ ಈಸ್ ಗ್ರೇಟರ್ ದನ್ ಎ ಅಂತ. ಸೊ ಇದ್ರದ್ದು ಆ್ಯಕ್ಚುಯಲ್ ಮೀನಿಂಗ್ ನಿಮಗೆ ನ್ಯೂಮರಿಕಲ್ಸ್ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಅರ್ಥ ಆಗ್ತೈತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ಆಕ್ಸಿಯಲ್ ಲೈನ್ ಈಸ್ 1/4πε0 ಅಂತೂ ಕಾನ್ಸ್ಟೆಂಟ್ 2p. ಪಿ ಅಂದ್ರೆ ಇಲ್ಲೇ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ನೀವು ಬೇಕಂದ್ರೆ 2aq ಅಂತಲೂ ಆ ಪಿ ಜಗದೊಳಗೆ ಬರಿಬಹುದು, ಡಿವೈಡೆಡ್ ಬೈ ಇದು ಡಿಸ್ಟೆನ್ಸ್ r³. ಇಲ್ಲೇ ಆರ್ ಅಂದರೆ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ. ಯಾವ ಪಾಯಿಂಟ್ನೊಳಗೆ ನೀವು ಇಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ತಿರ್ತೀರಲ್ಲ ಆ ಪಾಯಿಂಟ್ ಸೆಂಟರ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ನಿಂದ ಎಷ್ಟು ದೂರ ಐತಿ ಅಂಥೇಳಿ. ಸೊ ದಿಸ್ ವಾಸ್ ಅಬೌಟ್ ಆಕ್ಸಿಯಲ್ ಲೈನ್. ಸೊ ಇಕ್ವೆಟೋರಿಯಲ್ ಲೈನಿಗೆ ನಾವು ಬಂದರೆ ಸೇಮ್ ಹೆಂಗೆ ಆಕ್ಸಿಯಲ್ ಲೈನ್ ಇತ್ತಲ್ಲ ಆ ರೀತಿ ಈ ಇಕ್ವೆಟೋರಿಯಲ್ ಲೈನ್ನೊಳಗೆ ಒಂದು ಪಾಯಿಂಟ್ ಪಿ ಮಾರ್ಕ್ ಮಾಡ್ತೀವಿ. ಇಲ್ಲಿ ನಮಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ಹೆಂಗೆ ಈ ಪಾಯಿಂಟ್ ಪಿ electric dipole ಸೆಂಟರ್ನಿಂದ ಆರ್ನಷ್ಟು ಡಿಸ್ಟೆನ್ಸ್ನೊಳಗಿರುತ್ತಲ್ಲ, ಸಿಮಿಲರ್ಲಿ ಯು ಕ್ಯಾನ್ ಸಿ ಹಿಯರ್ ವಿ ಹ್ಯಾವ್ ಎನ್ ಎಲೆಕ್ಟ್ರಿಕ್ ಡೈಪೋಲ್, ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್, ಟೋಟಲ್ ಡಿಸ್ಟೆನ್ಸ್ ಇಸ್ 2a. ಈ ಕಡೆ ಒಂದು ಎ ಇರ್ತೈತೆ. ಇಲ್ಲಿ ಸೆಂಟರ್ನಿಂದ ಈ ಪಾಯಿಂಟಿಗೆ ಇದು ಡಿಸ್ಟೆನ್ಸ್ ಇರುತ್ತಲ್ಲ, ದಿಸ್ ಈಸ್ ಆರ್. ಓಕೆ, ದಿಸ್ ಡಿಸ್ಟೆನ್ಸ್. ಈಗ ಈ ಪಾಯಿಂಟ್ನೊಳಗೆ ನಮಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ಒನ್ಸ್ ಅಗೇನ್ ಈ ಪಾಯಿಂಟ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾವ್ರಿ? ಈಗ 2 ಎಲೆಕ್ಟ್ರಿಕ್ ಫೀಲ್ಡ್ಸ್, ಒಂದು ಪಾಸಿಟಿವ್ ಚಾರ್ಜ್ನಿಂದ ಒಂದು ನೆಗೆಟಿವ್ ಚಾರ್ಜ್ನಿಂದ. ಒನ್ಸ್ ಅಗೇನ್ E+Q ಆ್ಯಂಡ್ E-Q ಅಂಥೇಳಿ ಎರಡು ಫಾರ್ಮುಲಾ ಹಾಸ್ತೀವಿ. ಅವು ಎರಡರದ್ದು ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಕ್ಸಿಯಲ್ ಲೈನ್ ಕೇಸ್ನೊಳಗೆ E+Q ಆ್ಯಂಡ್ E-Q ಅಪೋಸಿಟ್ ಡೈರೆಕ್ಷನ್ ಆಗಿದ್ದು ಅದಕ್ಕೆ ಸಬ್ಟ್ರಾಕ್ಟ್ ಮಾಡಿಬಿಡ್ತೀವಿ. ಅದು ಸಿಂಪಲ್ ಇರುತ್ತೆ. ಬಟ್ ಈ ಕೇಸ್ನೊಳಗೆ ನಾವು ಕಾಂಪೊನೆಂಟ್ಸ್ ಎಲ್ಲ ತೊಗೋಬೇಕಾಗ್ತೈತಿ. ಈಗ ಯಾವುದು ಇಕ್ವೆಟೋರಿಯಲ್ ಲೈನ್ನಾಗ. ಸೊ ನೋಡೋಣ ಇದು ಹೆಂಗೆ ಅಂಥೇಳಿ. ಸೊ ಈ ಪಾಸಿಟಿವ್ ಚಾರ್ಜ್ ಇತ್ತಲ್ಲ +Q, ಇದರಿಂದ ಈ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತೈತಲ್ಲ, ದಟ್ ಈಸ್ E+Q, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಪಾಸಿಟಿವ್ ಚಾರ್ಜ್ E+Q. ಆಮೇಲೆ ನಿಮಗೆ ಗೊತ್ತು ಆಲ್ರೆಡಿ, ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಚಾರ್ಜ್ನಿಂದ ಅವೇ ಹೋಗ್ತದೆ. ಆ್ಯಂಡ್ ನೆಗೆಟಿವ್ ಚಾರ್ಜಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಟುವರ್ಡ್ಸ್ ದ ಚಾರ್ಜ್. ಓಕೆ, ಸೊ ಬೆಟರ್ ನಾನು ಇಲ್ಲಿ ಏನು ಮಾಡ್ತೀನಿ, ಇದನ್ನು ಹಿಂಗೆ ಜಾಯಿನ್ ಮಾಡಿ. ಸೊ ದಿಸ್ ಈಸ್ E-Q, electric field at this point. There are 2 electric fields, ಒಂದು ಪಾಸಿಟಿವ್ ಚಾರ್ಜ್ನಿಂದ ಇನ್ನೊಂದು ನೆಗೆಟಿವ್ ಚಾರ್ಜ್ನಿಂದ. E+Q, E-Q. ಈಗ ಇವು ಎರಡರದ್ದು ರಿಸಲ್ಟೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಇಲ್ಲೇ ಇದು ಡಿಸ್ಟೆನ್ಸ್ R, ಇದು ಡಿಸ್ಟೆನ್ಸ್ A, ಇಲ್ಲೊಂದು ಬೇರೆ ಡಿಸ್ಟೆನ್ಸ್ ಬಂತೀಗ. ಓಕೆ, ಈ ಡಿಸ್ಟೆನ್ಸ್ ಬಗ್ಗೆ ನಾನು ನಿಮ್ಗೆ ಮತ್ತೆ ಆಮೇಲೆ ಹೇಳ್ತೀನಿ. ಇಲ್ಲೊಂದು ಲೈನ್ ಐತೆ ನೋಡ್ರಿ, the line which joins point P with the negative charge. Let us consider that it makes an angle theta.
ಈ ಥೀಟಾದ ಯೂಸ್ ಏನಂತ ಹೇಳಿ ಆಮೇಲೆ ಗೊತ್ತಾಗ್ತದೆ. ಆ್ಯಂಡ್ ಇದೇನು ಲೈನ್ ನಾವು ಇಲ್ಲಿ ಇಕ್ವೆಟೋರಿಯಲ್ ಲೈನ್ ಅಂತ ತೊಗೊಂಡಿರ್ತೀವಲ್ಲ, ಅದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇರೋದ್ರಿಂದ ಮತ್ತು ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂನಿಂದ ಪಾಯಿಂಟ್ ಪಿ ಎಷ್ಟು ಡಿಸ್ಟೆನ್ಸ್ನೊಳಗೈತಲ್ಲ, ಮೈನಸ್ ಕ್ಯೂ ಚಾರ್ಜ್ನಿಂದನೂ ಪಾಯಿಂಟ್ ಪಿ ಅಷ್ಟು ಡಿಸ್ಟೆನ್ಸ್ ಇರೋದ್ರಿಂದ ಇಲ್ಲಿನೂ ಸೇಮ್ ಆ್ಯಂಗಲ್ ಥೀಟಾನು ಬರ್ತೈತೆ. ಇದು ಆ್ಯಂಗಲ್ ಇಲ್ಲಿ ರಿಪೀಟ್ ಆಗ್ತೈತಿ. ಸೊ ಈ ಆ್ಯಂಗಲ್ದು ಯೂಸ್ ಏನಂತ ಆಮೇಲೆ ನೋಡೋಣ. ಫಸ್ಟ್ ಆಫ್ ಆಲ್ ಇನ್ನೊಮ್ಮೆ ನಾನು ನಿಮ್ಗೆ ನೆನ್ಪು ಮಾಡಾಕತ್ತೀನಿ, ಇದೊಂದು ಎಲೆಕ್ಟ್ರಿಕ್ ಡೈಪೋಲ್ ತೊಗೊಂಡಿವಿ ನಾವು. ಲೆಟ್ ಅಸ್ recall what is electric dipole. It's a system, it's a group of two charges which are equal in magnitude and opposite in polarity and separated by a small distance. ಆ ಒಂದು ಎಲೆಕ್ಟ್ರಿಕ್ ಡೈಪೋಲ್ಗೆ ಸಮಥಿಂಗ್ ಕಾಲ್ಡ್ ಆಸ್ ಇಕ್ವೆಟೋರಿಯಲ್ ಲೈನ್ ಅಂತಿರುತ್ತೆ. ಅಲ್ಲೇ ಒಂದು ಪಾಯಿಂಟ್ ಪಿ ಅಂತ ಮಾರ್ಕ್ ಮಾಡಿವಿ. ಆ ಪಾಯಿಂಟ್ ಪಿ ಸೆಂಟರ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಓ ದಿಂದ ಅಟ್ ಅ ಡಿಸ್ಟೆನ್ಸ್ ಆರ್ ಐತೆ. At this point there will be two electric fields, one is E plus Q and E minus Q. So consideration part ನೀವು ಟೆಕ್ಸ್ಟ್ ಬುಕ್ ನೋಡ್ಕೊತೀರಿ ಅಂತ ಅಂದ್ಕೊಂಡ್ರೆ, ಅಂದರೆ ಕನ್ಸಿಡರ್ ಅ ಪಾಯಿಂಟ್ P which is at a distance R from the center of the electric dipole on the equatorial line. Let E plus Q and E minus Q be the electric fields at point P due to the charge plus Q and minus Q respectively. ಇಷ್ಟು ನೀವು ಬರಿತೀರಿ ಅಂತ ಅಂದ್ಕೊಂಡಿನ. ಸೊ ನಾವು ಏನು ಮಾಡೋಣ, ಇ ಪ್ಲಸ್ ಕ್ಯೂದ ಫಾರ್ಮುಲಾ ಬರೆಯೋಣ. ನಿಮಗೀಗ ಗೊತ್ತಾಗಿರ್ಬೇಕು ನಾವು ಏನು ಮಾಡ್ಬೇಕು. ಫಸ್ಟಿಗೆ ಇ ಪ್ಲಸ್ ಕ್ಯೂ ಫಾರ್ಮುಲಾ, ಇ ಮೈನಸ್ ಕ್ಯೂ ಫಾರ್ಮುಲಾ ಬರೋದು. ಇವೆರಡು ವೆಕ್ಟರ್ದು ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್. ಸೊ ಇದರದ್ದು ಫಾರ್ಮುಲಾ ನಮಗೆ ಫೈನಲಿ ಬೇಕು. ಸೊ ಲೆಟ್ ಅಸ್ ರೈಟ್ ದ ಫಾರ್ಮುಲಾ ಫಾರ್ ಇ ಪ್ಲಸ್ ಕ್ಯೂ. ಹೌದಾ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಪಾಸಿಟಿವ್ ಚಾರ್ಜ್ ಫಾರ್ಮುಲಾ ಅಂತ ನಮಗೆ ಗೊತ್ತು, 1/4 pi epsilon naught electric field formula, 1/4 pi epsilon naught q divided by q ಅಂದರೆ ಸದ್ಯ ನಾನು ಪಾಸಿಟಿವ್ ಚಾರ್ಜ್ ಬರೆಯಾಕತ್ತೀನಿ. ಇದ್ರದ್ದು ಪಾಯಿಂಟ್ ಪಿ ದಿಂದ ಡಿಸ್ಟೆನ್ಸ್ ಎಷ್ಟೈತೆ ನೋಡ್ರಿ. ಈಗ ಇಲ್ಲಿ ನಮಗೆ ಒಂದಿಷ್ಟು ಡಿಸ್ಟೆನ್ಸಸ್ಗಳು ಗೊತ್ತದಾವೆ. ಇಲೆಕ್ಟ್ರಿಕ್ ಡೈಪೋಲ್ದು ಟೋಟಲ್ ಲೆಂತ್ ಐತಿ 2a, ಅದನ್ನು ಕಟ್ ಮಾಡಿದರೆ ಈ ಕಡೆ ಎ ಈ ಕಡೆ ಎ. ಇಲ್ಲಿ ಸೆಂಟರ್ನಿಂದ ಇದು ಆರ್. ಸೊ ಇದು ಆರ್, ಇದು ಎ, ಇದು ಗೊತ್ತಿಲ್ಲ ನಮ್ಗೆ, ಇದ್ರದ್ದು ಡಿಸ್ಟೆನ್ಸ್ ಗೊತ್ತಿಲ್ಲ. ಸೊ ಇಲ್ಲಿ ನಾವು ಅದಕ್ಕೆ ಏನು ಮಾಡ್ಬೇಕಾಗ್ತೈತಿ, ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇದ್ದದಕ್ಕೆ ದಿಸ್ ಬಿಕಮ್ಸ್ ಅ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಸೊ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ನೊಳಗೆ ದಿಸ್ ಪಾಯಿಂಟ್ ಇಫ್ ಐ ಫಾರ್ ಎಕ್ಸಾಂಪಲ್ ನೇಮ್ ದೀಸ್ ಟೂ ಪಾಯಿಂಟ್ಸ್ ಆಸ್ ಎ ಆ್ಯಂಡ್ ಬಿ, ಎ ಪಿ ಬಿಕಮ್ಸ್ ಹೈಪೋಟನಸ್. ಸೊ ಬೈ ಜೊಮೆಟ್ರಿ ಇಲ್ಲಿ ನಾವು ಹೆಂಗೆ ಮಾಡ್ಬೋದು ಅಂದರೆ, ದಿಸ್ ಬಿಕಮ್ಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಅಂದರೆ ಪೈಥಾಗರಸ್ ಥಿಯರಮ್ ಪ್ರಕಾರ ಹೈಪೋಟನಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ದಿ ಅದರ್ ಟೂ ಸೈಡ್ಸ್. ಅಂದರೆ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಹೈಪೋಟನಸ್ ಸ್ಕ್ವೇರ್. ಸೊ ಹೈಪೋಟನಸ್ ಬಿಕಮ್ಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಹೌದಾ. ಸೊ ಪಾಸಿಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ 1/4 pi epsilon naught ಚಾರ್ಜ್ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆರ್ ಅಂದರೆ ಡಿಸ್ಟೆನ್ಸ್ ಎಷ್ಟೈತಿ ಇಲ್ಲಿ, ಡಿಸ್ಟೆನ್ಸ್ ಎಷ್ಟೈತಿ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬಂತಲ್ಲ. ಹೌದಿಲ್ಲ ರೀ, ಯಾಕಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ 1/4 pi epsilon naught q by r ಸ್ಕ್ವೇರ್ ಅಲ್ಲ. ಸೊ ಡಿಸ್ಟೆನ್ಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ನಾವೇನು ಮಾಡ್ತೀವಿ, ಈ ಸ್ಕ್ವೇರ್ ರೂಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ ವಿ ಕ್ಯಾನ್ ಜಸ್ಟ್ ರೈಟ್ q ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಲಾಂಗ್, ಇದು ಡೈರೆಕ್ಷನ್ ಅಂತ ಬರೆದು ಬಿಡೋಣ ಬೇಕಾದ್ರೆ. ಅಲಾಂಗ್ ನಾವು ಹೆಂಗೂ ಪಾಯಿಂಟ್ಸ್ ತೊಗೊಂಡಿವಲ್ಲ, ಅಲಾಂಗ್ ಎ ಪಿ ಹಿಂಗೆ ಮೇಲ್ಗಡೆ ಹೋಗ್ತದೆ, ಅಲಾಂಗ್ ಎ ಪಿ. Similarly, let us write the formula for negative charge, ಅಂದರೆ electric field due to this negative charge. ಸೊ ಒಂದು ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ, ಇದು ಆರ್ ಈ ಕಡೆನೂ ಎ, ಅಗೇನ್ ದಿಸ್ ಬಿಕಮ್ಸ್ ಹೈಪೋಟನಸ್ ವಿಚ್ ಒನ್ಸ್ ಅಗೇನ್ ಕಮ್ಸ್ ಔಟ್ ಟು ಬಿ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಅದನ್ನು ನಾವು ಬರೆದ್ರೆ ವ್ಯಾಲ್ಯೂ ಸೇಮ ಬರ್ತೈತಿ. ಈಗ ಅದು 1/4 pi epsilon naught. ಇಲ್ಲಿ ನೆಗೆಟಿವ್ ಚಾರ್ಜ್ ಇದ್ದದಕ್ಕೆ ಅಂತ ಹೇಳಿ ಮೈನಸ್ ಕ್ಯೂ ಅಂತ ಬರೆಯೋಂಗಿಲ್ಲ ಅಂತ ಹೇಳಿ ನಾನು ಮ್ಯಾಗ್ನಿಟ್ಯೂಡ್ ಅಷ್ಟೇ ಬರೀತೀವಿ. a square plus r square along direction is from PB. It is from P towards B. ಅಂದರೆ electric field due to negative charge is always towards the charge. ಸೊ ಇಷ್ಟಾದಮೇಲೆ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ನಾವು ಮಾಡಬೇಕು. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಇ ಪ್ಲಸ್ ಕ್ಯೂ, ಇ ಮೈನಸ್ ಕ್ಯೂ ಇವು ಎರಡೂ ಸೇಮ್ ಡೈರೆಕ್ಷನ್ ಆಗಿದ್ದರೆ ಆ್ಯಡ್ ಮಾಡ್ತಿದ್ವಿ ನಾವು, ಅಪೋಸಿಟ್ ಡೈರೆಕ್ಷನ್ ಆಗಿದ್ದರೆ ಸಬ್ಟ್ರಾಕ್ಟ್ ಮಾಡ್ತಿದ್ವಿ. ಬಟ್ ಇವು ಈ ರೀತಿ ಅದಾವೆ. There is an angle between these two.
ಅದಕ್ಕೆ ನಾವೀಗ ಏನು ಮಾಡ್ತೀವಿ ಅಂದ್ರೆ ಕಾಂಪೊನೆಂಟ್ಸ್ ತೊಗೊತೀವಿ. ಹೆಂಗೆ ಕಾಂಪೊನೆಂಟ್ಸ್? ಇಲ್ಲಿ ನಾನು ಆಗಲೇ ಒಂದು ಆ್ಯಂಗಲ್ ತೊಗೊಂಡಿದ್ವಿ, ಅದನ್ನು ನಾವು ಕನ್ಸಿಡರೇಷನ್ ಪಾರ್ಟ್ನೊಳಗೆ ಬರೀಬೇಕು. ಲೆಟ್ ಥೀಟಾ ಬಿ ದ ಆ್ಯಂಗಲ್ ಮೇಡ್ ಬೈ ದ ಲೈನ್ ಪಿ ಬಿ ವಿತ್ ಎ ಬಿ. ನೋಡೋಕೆ ಇಲ್ಲಿ ಎಲ್ಲರೂ ಬರ್ಕೋಬೋದು ನಾವು. ಸೊ ಈಗ ಬೈ ಜೊಮೆಟ್ರಿ ಈ ಥೀಟಾ ಇಲ್ಲಿ ಬರ್ತೈತೆ ನೋಡ್ರಿ, ಹೌದಾ? ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗ್ತಾವೆ. ಈಗ ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗೋಕ್ಕೆ ಏನು ಗ್ಯಾರಂಟಿ ಅಂದ್ರೆ ಈ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತೈತಲ್ಲ ಇ ಆರ್, ದ್ಯಾಟ್ ವಿಲ್ ಬಿ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಸ್. ಯಾಕೆ ಅಂದ್ರೆ ಇ ಪ್ಲಸ್ ಕ್ಯೂ ಮತ್ತು ಇ ಮೈನಸ್ ಕ್ಯೂ ಇವೆರಡ್ರದ್ದು ವ್ಯಾಲ್ಯೂ ನೀವು ನೋಡಿದ್ರೆ, ಮ್ಯಾಗ್ನಿಟ್ಯೂಡ್ ಪಾರ್ಟ್ ನೀವು ನೋಡಿದ್ರೆ ಬೋತ್ ಆರ್ ಈಕ್ವಲ್. ನೋಡ್ರಿ ಇಲ್ಲಿ ಡೈರೆಕ್ಷನ್ ಚೇಂಜ್ ಐತಿ ಅಲಾಂಗ್ ಎ ಪಿ ಅಲಾಂಗ್ ಪಿ ಬಿ, ಬಟ್ ಮ್ಯಾಗ್ನಿಟ್ಯೂಡ್ ರಿಮೈನ್ಸ್ ಸೇಮ್. ಅದಕ್ಕೆ ಎಕ್ಸಾಕ್ಟ್ಲಿ ಇದು ಹಾಫಿಗೆ ಬರ್ತೈತಿ. ಈಗ ಅಂದ್ರೆ ಇದು ಟೋಟಲ್ ಆ್ಯಂಗಲ್ 120 ಡಿಗ್ರಿ, ಟೋಟಲ್ ಆ್ಯಂಗಲ್ ಇಲ್ಲಿಂದ ಇಲ್ಲಿ 120 ಡಿಗ್ರಿ ಇದ್ದರೆ 60 ಡಿಗ್ರಿಗೆ ಎಕ್ಸಾಕ್ಟ್ಲಿ ಹಿಂಗೆ ಬರ್ತೈತೆ. ಅವಾಗ ಏನಾಗುತ್ತೆ, ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಮ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಆರ್ ಪ್ಯಾರಲಲ್ ಟು ಎ ಬಿ. ದಟ್ ಮೀನ್ಸ್ ಇಲ್ಲಿ ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗಿ ಇವೆರಡು ಥೀಟಾ ಆಗ್ತಾವೆ. ನೆಕ್ಸ್ಟ್ ಇನ್ನೊಂದು, ಇದು ಪ್ಯಾರಲಲ್ ಇತ್ತಂದ್ರೆ ಹಿಂಗೆ ಈ ಥೀಟಾ ನೋಡ್ರಿ. ಫಸ್ಟ್ ಆಫ್ ಆಲ್ ನಾ ಆಗಲೇ ತೊಗೊಂಡಿದ್ದೆ ಯಾವುದು, ಇದು ಥೀಟಾ ಇದು ಥೀಟಾ, ಆಲ್ಟರ್ನೇಟ್ ಆ್ಯಂಗಲ್ಸ್. ಸೊ ವಾಟ್ ಈಸ್ ದಿಸ್ ಥೀಟಾ? This theta is the angle between resultant electric field and the electric field due to the negative charge E minus Q. Theta is angle between ER and E minus Q. ಈ ಥೀಟಾ ಮತ್ತು ಇಲ್ಲೇ ಥೀಟಾ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿ ಇವೆರಡು ಸೇಮ್ ಆಗ್ತಾವೆ. ಸೊ ಥೀಟಾ ಆ್ಯಂಡ್ ಥೀಟಾ ಎರಡು ಕಡೆ ಬಂತು ಅಂದರೆ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ electric field due to negative charge. Also theta is the angle between resultant electric field and E plus Q. ಸೊ ಅದಕ್ಕೀಗ ನಮಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋದೈತಿ. ವಿ ಹ್ಯಾವ್ ಟೂ ಎಲೆಕ್ಟ್ರಿಕ್ ಫೀಲ್ಡ್ಸ್ ಇ ಪ್ಲಸ್ ಕ್ಯೂ ಆ್ಯಂಡ್ ಇ ಮೈನಸ್ ಕ್ಯೂ. ಅದಕ್ಕೆ ನಾನು ಏನು ಮಾಡ್ತೀನಿ, ಇ ಪ್ಲಸ್ ಕ್ಯೂದ್ ಎಕ್ಸ್ ಕಾಂಪೊನೆಂಟ್, ಇ ಮೈನಸ್ ಕ್ಯೂದ್ ಎಕ್ಸ್ ಕಾಂಪೊನೆಂಟ್, ಇವೆರಡ್ರದ್ದು ಎಕ್ಸ್ ಕಾಂಪೊನೆಂಟ್ ವೈ ಕಾಂಪೊನೆಂಟ್. ಸೊ ಎಕ್ಸ್ ಕಾಂಪೊನೆಂಟ್ ಹೆಂಗೆ ಬರ್ತೈತೆ ನೋಡ್ರಿ ಇಲ್ಲೇ, ಇ ಪ್ಲಸ್ ಕ್ಯೂದ್ ಈ ಕಡೆ ಕಾಂಪೊನೆಂಟ್, ದಟ್ ವಿಲ್ ಬಿ ಇ ಪ್ಲಸ್ ಕ್ಯೂ. ಎಲ್ಲೇ ಆ್ಯಂಗಲ್ ನಮಗೆ ಗೊತ್ತು ನಾವು ಅಲ್ಲೇ ಕಾಸ್ ಥೀಟಾ ಹಚ್ತೀವಿ. ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಇಲ್ಲೇ ಇದ್ರದ್ದು ಇ ಪ್ಲಸ್ ಕ್ಯೂ ಕಾಸ್ ಥೀಟಾ, ಇ ಪ್ಲಸ್ ಕ್ಯೂ ಸೈನ್ ಥೀಟಾ ಅಪ್ವರ್ಡ್ಸ್ ಬರ್ತೈತೆ ಮೇಲ್ಗಡೆ, ಇ ಪ್ಲಸ್ ಕ್ಯೂ ಸೈನ್ ಥೀಟಾ. ಸಿಮಿಲರ್ಲಿ ನೆಗೆಟಿವ್ ಚಾರ್ಜ್ ಇ ಮೈನಸ್ ಕ್ಯೂ ಐತಲ್ಲ, ಇ ಮೈನಸ್ ಕ್ಯೂದ್ ಹಿಂಗೆ ಕೆಳಗಡೆ ನಾವು ತೊಗೊಂಬಂದ್ರೆ that becomes E minus Q sin theta. ಸೊ ಇವು ಎರಡು ವರ್ಟಿಕಲ್ ಕಾಂಪೊನೆಂಟ್ಸ್ ಏನು ಬಂದ್ವಲ್ಲ ಹಿಂಗೆ, ಇ ಪ್ಲಸ್ ಕ್ಯೂ ಸೈನ್ ಥೀಟಾ ಅಪ್ವರ್ಡ್ಸ್ ಬಂತು, ಇ ಮೈನಸ್ ಕ್ಯೂ ಸೈನ್ ಥೀಟಾ ಡೌನ್ವರ್ಡ್ಸ್ ಬಂತು. ಇದರೊಳಗೆ ಇ ಪ್ಲಸ್ ಕ್ಯೂ ಮತ್ತು ಇ ಮೈನಸ್ ಕ್ಯೂ ಎರಡರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದ್ರಿಂದ ಇ ಪ್ಲಸ್ ಕ್ಯೂ ಆ್ಯಂಡ್ ಇ ಮೈನಸ್ ಕ್ಯೂ. ಸೊ ಇಲ್ಲ ಹೆಂಗೆ ಮಾಡ್ತೀನಿ ಅಂದರೆ, ದೇರ್ ಫೋರ್ ಟೇಕಿಂಗ್ ಕಾಂಪೊನೆಂಟ್ಸ್ ಆಫ್ ಇ ಪ್ಲಸ್ ಕ್ಯೂ and E minus Q, we get E plus Q sin theta and E minus Q sin theta in opposite directions. Therefore, the vertical components, actually ಇದು vertical components ಇವು ಕ್ಯಾನ್ಸಲ್ ಈಚ್ ಅದರ್ ಆಗ್ತಾವ. ಇದನ್ನು ನೀವು ಡೆರಿವೇಷನ್ ಒಳಗೆ ಬರೆಯಬೇಕಂತ ಏನಿಲ್ಲ, ಮುಂದಿನ ಪಾರ್ಟ್ ನಮಗೆ ಇಂಪಾರ್ಟೆಂಟ್ ಐತೆ, ಬಟ್ ಬೆಟರ್ ಒಂದು ಸರ್ತಿ ಬರೆದ್ರೆ ಚಲೋ. ಇವು ಎರಡು ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತಾವೆ. ಅದಕ್ಕೆ ಹೇಳ್ರಿ, ಎರಡು ಅಪೋಸಿಟ್ ಡೈರೆಕ್ಷನ್ಗೆ ಬಂದವು, ಒಂದು ಅಪ್ವರ್ಡ್ಸ್ ಒಂದು ಡೌನ್ವರ್ಡ್ಸ್. ಆಮೇಲೆ ಎರಡು ಕಡೆ ಆ್ಯಂಗಲ್ ತೀರಾ ಸೇಮ್ ಬಂದಿದ್ದಕ್ಕೆ ಸೈನ್ ಥೀಟಾನು ಸೇಮು, ಇ ಪ್ಲಸ್ ಕ್ಯೂ ಇ ಮೈನಸ್ ಕ್ಯೂದ್ ಮ್ಯಾಗ್ನಿಟ್ಯೂಡು ಸೇಮ್. ಆ್ಯಂಡ್ ಹಾರಿಜಾಂಟಲ್ ಕಾಂಪೊನೆಂಟ್ಸ್ ಯಾವುದು, ಇ ಪ್ಲಸ್ ಕ್ಯೂ ಕಾಸ್ ಥೀಟಾ. ನೋಡ್ರಿ, ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಈ ಕಡೆ ಬಂದಿತ್ತಾ, ಇ ಮೈನಸ್ ಕ್ಯೂದು ಸೈನ್ ಥೀಟಾ ಬಂದ ಕೆಳಗಡೆ ಅಂತ ಹೇಳಿದೆ. ಇದ್ರದ್ದೊಂದು ಈ ಕಡೆ ಕಾಂಪೊನೆಂಟ್ ಒಂದು ಇರ್ತೈತಲ್ಲ, ವಿಚ್ ಈಸ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ. ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಮತ್ತು ಇ ಮೈನಸ್ ಕ್ಯೂ ಸೈನ್ ಥೀಟಾ, ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಆ್ಯಂಡ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ ಎರಡೂ ಸೇಮ್ ಡೈರೆಕ್ಷನಾಗಿ ಬರ್ತಾವೆ. ನೋಡ್ರಿ, ಇ ಪ್ಲಸ್ ಕ್ಯೂ ಇದ್ರದ್ದು ಕಾಸ್ ಥೀಟಾ ಸೈನ್ ಥೀಟಾ, ಇ ಮೈನಸ್ ಕ್ಯೂ ಕಾಸ್ ಥೀಟಾ, ಯಾಕಂದರೆ ಆ್ಯಂಗಲ್ ಎಲ್ಲಿತ್ತಲ್ಲಿ ಕಾಸ್ ಹಚ್ತೀವಿ, ಕೆಳಗಡೆ ಸೈನ್ ಥೀಟಾ. ಸೊ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಆ್ಯಂಡ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ ವಿಚ್ ಆರ್ ಹಾರಿಜಾಂಟಲ್ ಕಾಂಪೊನೆಂಟ್ಸ್.
E plus Q cos theta and E minus Q cos theta add up ಅಂದರೆ ಒಂದಕ್ಕೊಂದು ಆ್ಯಡ್ ಆಗ್ತಾವೆ. ಸೊ ನಮಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾಗಿತ್ತು. ಅದರಾಗಿಂದ ವರ್ಟಿಕಲ್ ಕಾಂಪೋನೆಂಟ್ಸ್, ಇವು ಕಾಂಪೋನೆಂಟ್ಸ್ನೊಳಗಿಂದ ವರ್ಟಿಕಲ್ ಕಾಂಪೋನೆಂಟ್ಸ್ ಕ್ಯಾನ್ಸಲ್ ಆದವು, ಹಾರಿಜಾಂಟಲ್ ಆ್ಯಡ್ ಆದವು. ಅದಕ್ಕೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು ಏನಾಯ್ತಂದ್ರೆ ಇವೆರಡು ಆ್ಯಡ್ ಆಗ್ತಾವೆ. ಯಾವುದು? ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಪ್ಲಸ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ. ಸೊ ಎರಡು ಕಡೆ ಕಾಸ್ ಥೀಟಾನ ಇದ್ದಿದ್ದಕ್ಕೆ ಪ್ಲಸ್ ಈ ಪ್ಲಸ್ ಕ್ಯೂ ಮತ್ತು ಇ ಮೈನಸ್ ಕ್ಯೂದ ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದಿದ್ದಕ್ಕೆ ನಾನು ಏನು ಮಾಡ್ತೀನಿ, ಐ ವಿಲ್ ರೈಟ್ ದಿಸ್ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಪ್ಲಸ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ ಆ್ಯಸ್ 2 ಟೈಮ್ಸ್ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ. ಯಾಕೆ 2 ಟೈಮ್ಸ್? ಎರಡು ಸೇಮ್ ಅದಾವೆ ಈಗಲ್ಲ. ಸೊ ನೆಕ್ಸ್ಟ್ ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ವಿ ನೀಡ್ ಟು ಸಬ್ಸ್ಟಿಟ್ಯೂಟ್. ನೋಡೋಣ ಎಲ್ಲಿ ಜಾಗ ಆಗ್ತೈತಿ. ನಾನೊಂದು ಕೆಲಸ ಮಾಡ್ತೀನಿ, ಇದು ಅಲಾಂಗ್ ಎ ಪಿ ಮತ್ತು ಅಲಾಂಗ್ ಪಿ ಬಿ ಅಂತ ಡೈರೆಕ್ಷನ್ ಬರ್ತಿದ್ವಲ್ಲ, ನೀವು ಒಂದು ಕಡೆ ಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಂಡ್ಬಿಡ್ರಿ. ಅದನ್ನು ಆದಷ್ಟು ಪೋರ್ಷನ್ ನಾನು ರಬ್ ಮಾಡಿ ಮೇ ಬಿ ನಮ್ಮ ಮುಂದೆ ಕ್ಯಾಲ್ಕುಲೇಷನ್ಗೆಲ್ಲ ಬೇಕಾಗ್ಬೋದು, ನೋಡೋಣ ಅಂತ ವಿಲ್ ಸಿ. ಸೊ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಇನ್ ಪ್ಲೇಸ್ ಆಫ್ ಇ ಪ್ಲಸ್ ಕ್ಯೂ. ಈ ವ್ಯಾಲ್ಯೂ ಏನು ನಮ್ದು ರೆಡಿ ಆಯ್ತಲ್ಲ, ಇದನ್ನು ನಾವೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, 1/4πε0 ಕ್ಯೂ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್, ಅಥವಾ ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಹೆಂಗಾದರೂ ಬರಿಬೋದು. ಓಕೆ, ಸೊ 2 ಇಂಟು ಇ ಪ್ಲಸ್ ಕ್ಯೂ ಇಂಟು ಕಾಸ್ ಥೀಟಾ. ಸೊ ಈ ಕಾಸ್ ಥೀಟಾ ವ್ಯಾಲ್ಯೂ ನಾವು ಏನು ಬರಿತೀವಿ ಗೊತ್ತೇನೆ? ಈಗಿಲ್ಲೇ ಇಲ್ಲಿ ಟ್ರಯಾಂಗಲ್ಸ್ ಅದಾವೆ ನೋಡ್ರಿ, ಇಲ್ಲೊಂದು ಟ್ರಯಾಂಗಲ್, ರೆಕ್ಟಾಂಗಲ್ ಟ್ರಯಾಂಗಲ್, ಇಲ್ಲೊಂದು ರೆಕ್ಟಾಂಗಲ್ ಟ್ರಯಾಂಗಲ್. ಸೊ ಈ ಸೈಡ್ ನೀವು ರೆಕ್ಟಾಂಗಲ್ ಟ್ರಯಾಂಗಲ್ ಫೋಕಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ವಿಚ್ ಈಸ್ ಪಿ ಬಿ ಒ. ಇನ್ ದಿಸ್ ರೆಕ್ಟಾಂಗಲ್ ಟ್ರಯಾಂಗಲ್ ಕಾಸ್ ಥೀಟಾ ಅಪ್ಲೈ ಮಾಡ್ತೀನಿ ನಾನು, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟನಸ್. ಫಾರ್ ದಿಸ್ ಕಾಸ್ ಥೀಟಾ ಇದು ಅಡ್ಜಸೆಂಟ್, ಹೌದಾ? ಸೊ ಅಡ್ಜಸೆಂಟ್ ವ್ಯಾಲ್ಯೂ ಐತಿ ಎ ಡಿವೈಡೆಡ್ ಬೈ ಹೈಪೋಟನಸ್. ಹೈಪೋಟನಸ್ ನಾವು ಆಲ್ರೆಡಿ ಇದನ್ನು ಯೂಸ್ ಮಾಡ್ಕೊಂಡಿವಿ. ಈ ಕಡೆನೂ ಅದು ಸೇಮ್ ವ್ಯಾಲ್ಯೂ ಹೈಪೋಟನಸ್ ಇರುತ್ತೆ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. I will write that as root of a square plus r square. I will write it as a square plus r square whole raised to 1/2. Instead of writing square root raised to 1/2 ಅಂತ ಬರಿತೀನಿ. ಇದು ಕಾಸ್ ಥೀಟಾ ವ್ಯಾಲ್ಯೂ ಆತಿಗಿದೆ. ಸೊ ನೆಕ್ಸ್ಟ್ ಫರ್ದರ್ ಕ್ಯಾಲ್ಕುಲೇಷನಲ್ಲೇ ಮ್ಯಾಲ್ ಬರೆಯೋಣಂತೆ. ಸೊ ಇದು ಡೈರೆಕ್ಷನ್ ಪಾರ್ಟ್ ಏನಿತ್ತಲ್ಲ, ಇದಷ್ಟು ನಾನು ರಬ್ ಮಾಡ್ಕೊತೀನಿ ಸೊ ದ್ಯಾಟ್ ಯು ಕ್ಯಾನ್ ಫಿಟ್ ಇನ್ ದ ರಿಮೈನಿಂಗ್ ಥಿಂಗ್ಸ್ ಹಿಯರ್. ಸ್ವಲ್ಪ ನಾವೀಗ ಫೋಕಸ್ ಮಾಡೋದಾದರೆ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಇ ಆರ್ ಇಸ್ ಈಕ್ವಲ್ಸ್ ಟು ಆಲ್ಮೋಸ್ಟ್ ನಾವು ಇದ್ರದ್ದು ಎಂಡ್ ಪಾರ್ಟಿಗೆ ಬಂದೀವಿ. ಈಗ ಇಲ್ಲ ನ್ಯೂಮರೇಟರ್ನೊಳಗೆ ನೀವು ಸ್ವಲ್ಪ ಫೋಕಸ್ ಮಾಡಿದರೆ ಲೆಟ್ ಮಿ ಮಾರ್ಕ್ ಅ ಲೈನ್ ಹಿಯರ್. ಸ್ವಲ್ಪ ಇದು ಡಿಸ್ಟಿಂಗ್ವಿಷ್ ಮಾಡಿಬಿಡೋಣ. ಸೊ ಇದು ಬೇರೆ, ಇಲ್ಲಿ ಕೆಳಗಡೆ ನೀವು ಇಷ್ಟು ಪೋರ್ಷನ್ನೊಳಗೆ ಫೋಕಸ್ ಮಾಡಿದರೆ ಇಲ್ಲಿ ಹೊರಗೊಂದು 2 ಐತೆ, ಹೌದಾ? 2. Next, in the numerator we have a q and in the numerator we have a. 2aq. ನೆನಪಿದ್ರೆ ನಿಮಗೆ 2aq is electric dipole moment. ನಿಮಗೆ ನೆನಪಿದ್ರೆ ಈ ಆಕ್ಸಿಯಲ್ ಲೈನ್ ಡೆರಿವೇಷನ್ ಮಾಡಿದ್ವಲ್ಲ ನಾವು, ಅಲ್ಲಿನೂ ಲಾಸ್ಟಿಗೆ ಫಾರ್ಮುಲಾದೊಳಗೆ 1/4πε0 2p/r³ ಅಂತ ಬರ್ತೈತೆ. ಅಲ್ಲೂ ಸತ್ಯಕ್ಕೆ p ಬರ್ತೈತೆ. ಸೊ ಇದು 2aq is p. So resultant electric field is 1/4πε0 p. 2p ಬಂದಿತ್ತು. ಆಕ್ಸಿಯಲ್ ಲೈನ್ ಕೇಸ್ನೊಳಗೆ ನ್ಯೂಮರೇಟರ್ನೊಳಗೆ ಲಾಸ್ಟ್ ಫಾರ್ಮುಲಾದೊಳಗೆ 2p ಬರ್ತೈತಿ, ಇಲ್ಲಿ ಬರೀ p ಬರುತ್ತೆ. ದೆನ್ ದಟ್ ವಾಸ್ ಅಬೌಟ್ ದ ನ್ಯೂಮರೇಟರ್ ಪಾರ್ಟ್. 2aq ಹ್ಯಾಸ್ ಬಿಕಮ್ p. ಕೆಳಗಡೆ 1/4πε0 ಇತ್ತು, ಅದನ್ನು ಬರ್ದೀನಿ ನಾನು. ಇಲ್ಲೇ a ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇದು ರೇಸ್ ಟು 1. ಇಲ್ಲೇ a ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ರೇಸ್ ಟು 1/2. ಇವೆರಡು ನಾವು ಮಲ್ಟಿಪ್ಲೈ ಮಾಡುತ್ತೀವಲ್ಲ ಡಿನಾಮಿನೇಟರ್ನೊಳಗೆ. ಸೊ ವಾಟ್ ವಿ ಗೆಟ್ ಇಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೆಂಗಾರ ಬರೀರಿ, ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಬರೀರಿ, ರೇಸ್ ಟು ಅದು ರೇಸ್ ಟು 1, ಇನ್ನೊಂದು ರೇಸ್ ಟು 1/2, ಎರಡು ಸೇರಿ 1 + 1/2 ಈಸ್ 3/2. 1/4πε0 p ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ರೇಸ್ ಟು 3/2 ಅಂತ ಒಂದು ಫಾರ್ಮುಲಾ ಬಂತೀವಿ ನಮ್ಗೆ. ನೆಕ್ಸ್ಟ್ ನಾವು ಮತ್ತೊಂದು ಅಸಂಪ್ಷನ್ ಮಾಡ್ತೀವಿ. ಇದರ ಆಕ್ಸಿಯಲ್ ಲೈನ್ ಕೇಸ್ನೊಳಗೂ ಹಂಗೆ ಮಾಡಿದ್ವಿ. ಇಫ್
ಆರ್ ಈಸ್ ಗ್ರೇಟರ್ ದ್ಯಾನ್ ಎ. ಇಲ್ಲಿ ಆರ್ ಅಂದ್ರೇನು, ಎ ಅಂದ್ರೇನು ಅರ್ಥ ಮಾಡ್ಕೋಬೇಕು. ಆರ್ ಅಂದ್ರೆ ಯಾವ ಪಾಯಿಂಟ್ನೊಳಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋದೈತಲ್ಲ ಅದರದ್ದು ಸೆಂಟರ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ನಿಂದ ಡಿಸ್ಟೆನ್ಸ್. ಎ ಈಸ್ 1/2 ಆಫ್ ದ ಟೋಟಲ್ ಡೈಪೋಲ್ ಲೆಂತ್, ಅದರಾಗಿಂದ ಹಾಫ್ ಪಾರ್ಟ್. ಸೊ ಇದು ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಇದು ಏನು ಆರ್ ಇಸ್ ಗ್ರೇಟರ್ ದನ್ ಎ, ಹೌ ಟು ಯೂಸ್ ದಿಸ್ ಅಂತ ಗೊತ್ತಾಗ್ತದೆ. ವಿಲ್ ಡೂ ದ್ಯಾಟ್. ಸೊ ವೆನ್ ಆರ್ ಇಸ್ ಗ್ರೇಟರ್ ದನ್ ಎ, ದೆನ್ ವಿ ನೆಗ್ಲೆಕ್ಟ್ ದಿಸ್ ಎ ಪಾರ್ಟ್. ಇದು ಹೋಗ್ಬಿಡ್ತೈತಿ. ಅವಾಗ ಆರ್ ಸ್ಕ್ವೇರ್ ಹೋಲ್ ರೇಷು 3/2 ಒಳಗೆ ಇದು 2 ಕ್ಯಾನ್ಸಲ್ ಆಗ್ತೈತಿ. ಆರ್ ಕ್ಯೂಬ್ ಅಷ್ಟೇ ಉಳಿತೈತಿ. ಸೊ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ is equals to 1/4πε0 P divided by a square ಹೋತಲ್ಲ, r square ಹೋಲ್ ರೇಷು 3/2, 2 ಕ್ಯಾನ್ಸಲ್ ಆತ, ಆರ್ ಕ್ಯೂಬ್ ಉಳಿತೈತಿ. ಸೊ ಇದು ಮ್ಯಾಗ್ನಿಟ್ಯೂಡ್ ಪಾರ್ಟ್ ಆತ. ಡೈರೆಕ್ಷನ್ ಒಂದು ನಾವು ಇನ್ಕ್ಲೂಡ್ ಮಾಡಿದರೆ ನಿಮಗೆ ನೆನಪಿದ್ರೆ ಆಕ್ಸಿಯಲ್ ಲೈನದ್ದು ಫಾರ್ಮುಲಾದ್ರೊಳಗೆ ನಾನು ಹಿಂಗೆ ಬರೆದಿದ್ದೆ, 1/4πε0 2p/r³ ಇಂಟು ಪಿ ಕ್ಯಾಪ್ ಅಂತ ಬರೆದಿದ್ದೆ ನಾನು. ಎದಕ್ಕಂದ್ರೆ ನಿಮಗೆ ನೆನಪಿದ್ರೆ ಅಲ್ಲೇ ಆಕ್ಸಿಯಲ್ ಲೈನ್ನೊಳಗಿಂದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ವಿಲ್ ಬಿ ಸೇಮ್ ಆಸ್ ದ ಡೈರೆಕ್ಷನ್ ಆಫ್ ಪಿ ಕ್ಯಾಪ್, ವೇರ್ ಪಿ ಕ್ಯಾಪ್ ಈಸ್ ಅ ಯೂನಿಟ್ ವೆಕ್ಟರ್ which represents the direction of electric dipole moment, and the direction of electric dipole moment is always from negative charge towards the positive charge. So ಇಲ್ಲಿ ಡೈಗ್ರಾಮ್ ಕಡೆ ನಾವು ನೋಡೋಣ. ನೆಗೆಟಿವ್ ಚಾರ್ಜ್ ಈ ಕಡೆ ಐತೆ, ಪಾಸಿಟಿವ್ ಚಾರ್ಜ್ ಈ ಕಡೆ ಐತೆ. ಸೊ ದಿಸ್ ಈಸ್ ಫ್ರಮ್ ರೈಟ್ ಟು ಲೆಫ್ಟ್ ಈಸ್ ದ ಡೈರೆಕ್ಷನ್ ಆಫ್ ಪಿ ಕ್ಯಾಪ್ ಇನ್ ದಿಸ್ ಡೈಗ್ರಾಮ್, ವೇರ್ ಆಸ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಫ್ರಮ್ ಲೆಫ್ಟ್ ಟು ರೈಟ್. Direction of P cap is right to left, resultant electric field is left to right. So direction ನಾವು ಇನ್ಕ್ಲೂಡ್ ಮಾಡ್ಕೊಂಡ್ರೆ ಇಲ್ಲಿ ನಾವು ಮೈನಸ್ ಪಿ ಕ್ಯಾಪ್ ಅಂತ ಹಾಕೋಬೇಕು. This minus P cap indicates that here in case of the equatorial line the resultant electric field intensity is in a direction which is opposite to the direction of electric dipole moment. ಸೊ ಅದಕ್ಕೆ ಲಾಸ್ಟಿಗೆ ನಾವು ಇದನ್ನು ಮೈನಸ್ ಪಿ ಕ್ಯಾಪ್ ಹಾಕೊತೀವಿ. ಈ ಮೈನಸ್ ಬೇಕಾದ್ರೆ ನೀವು ಎಲ್ಲೂ ಹಾಕೋಬೋದು ಅಥವಾ ಅಲ್ಲೇ ಇಟ್ಟರು ಇಡಬಹುದು. ಸೊ ದಿಸ್ ಈಸ್ ದಿ ಡೆರಿವೇಷನ್ ಫಾರ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ at a point on the equatorial line of the electric dipole. ಈಗ ನೀವು ಸ್ವಲ್ಪ ಫೋಕಸ್ ಮಾಡಿದರೆ ಆಕ್ಸಿಯಲ್ ಲೈನದ್ದು ಫೈನಲ್ ಫಾರ್ಮುಲಾದೊಳಗೆ 2p ಬರ್ತೈತಿ. ಇಕ್ವೇಟೋರಿಯಲ್ ಲೈನದ್ದು ಫೈನಲ್ ಫಾರ್ಮುಲಾದೊಳಗೆ ಡೈರೆಕ್ಷನ್ ಅಪೋಸಿಟ್ಟು ಈ ಮೈನಸ್ ಬಿಟ್ಬಿಟ್ರೆ ಇಲ್ಲಿ 2p ಬಂತು, ಇಲ್ಲೇ ಬರೀ p ಬಂತು. ಸೊ ಇದನ್ನು ನೀವು ಫೋಕಸ್ ಮಾಡಿದ್ರಿ ಅಂದರೆ ಈಗ ಇಲ್ಲೇ ಆಕ್ಸಿಯಲ್ ಲೈನ್ನೊಳಗೆ ಒಂದು ಪಾಯಿಂಟ್ ಇತ್ತು ಅಂತ ತಿಳ್ಕೊರಿ. ಆಕ್ಸಿಯಲ್ ಲೈನ್ನಾಗ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿದರೆ ಈ ಫಾರ್ಮುಲಾ ಹಚ್ತೇವೆ. ಸಪೋಸ್ ಈ ಸೆಂಟರ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ನಿಂದ ಆಕ್ಸಿಯಲ್ ಲೈನ್ ಮೇಲೆ, ಇಕ್ವೇಟೋರಿಯಲ್ ಅಲ್ಲ, ಆಕ್ಸಿಯಲ್ ಲೈನ್ ಮೇಲೆ ನಾನು ಸೆಂಟರ್ನಿಂದ 20 ಸೆಂಟಿಮೀಟ್ರ್ 20 ಸೆಂಟಿಮೀಟ್ರ್ನೊಳಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿದೆ. ಹೌದಾ? 20 ಸೆಂಟಿಮೀಟರ್ನೊಳಗೆ ಅಲ್ಲೇ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಫಾರ್ ಎಕ್ಸಾಂಪಲ್ 10 ನ್ಯೂಟನ್ ಪರ್ ಕೂಲಂಬ್ ಇತ್ತಂದ್ರೆ ಅದ ಸೇಮ್ ಡಿಸ್ಟೆನ್ಸ್ 20 ಸೆಂಟಿಮೀಟರ್ ಆಕ್ಸಿಯಲ್ ಲೈನ್ ಬದಲಿ ಅದ 20 ಸೆಂಟಿಮೀಟರ್ ಇಕ್ವೆಟೋರಿಯಲ್ ಲೈನ್ನಾಗ ನೀವು ತಗೊಂಡ್ರೆ ಅಲ್ಲೇ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇರ್ತೈತಿ ಅಂದರೆ ಇಟ್ ವಿಲ್ ಬಿ 5 ನ್ಯೂಟನ್ ಪರ್ ಕೂಲಂಬ್. ಸೇಮ್ ಡಿಸ್ಟೆನ್ಸ್ ಅಂದ್ರೆ ಇವೆರಡು ಕಂಪ್ಯಾರಿಸನ್ ಮಾಡಿರಿ. 1/4πε0 1/4πε0 ಈಸ್ ಕಾನ್ಸ್ಟೆಂಟ್. ಆರ್ ಕ್ಯೂಬ್ ಅಂದರೆ ಡಿಸ್ಟೆನ್ಸ್ ನೀವು ಅಕಸ್ಮಾತ್ ಸೇಮ್ ಇಟ್ರಿ ಅಂದ್ರೆ ಫ್ರಮ್ ಹಿಯರ್ ಇಟ್ ಈಸ್ ಕ್ಲಿಯರ್ ದ್ಯಾಟ್ electric field at a point on axial line is equal to, is 2p ಐತೆ ನೋಡ್ರಿ, electric field at a point on axial line is 2 times electric field at a point on equatorial line provided the distance is same. Like axial line ನೊಳಗೆ ಸೆಂಟರ್ನಿಂದ 20 ಸೆಂಟಿಮೀಟರ್ ಅಥವಾ 50 ಸೆಂಟಿಮೀಟರ್ ನೊಳಗೆ ಮಾರ್ಕ್ ಮಾಡಿ ಒಂದು ಪಾಯಿಂಟ್, ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತಲ್ಲ ಅದರ ಹಾಫ್ನಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅದ 50 ಸೆಂಟಿಮೀಟರ್ ನೀವು ಇಕ್ವೆಟೋರಿಯಲ್ ಲೈನ್ನಾಗ ಹೋದ್ರೆ ಇರ್ತೈತಿ. ಸೊ ಇಲ್ಲ ಏನು ಹೇಳಿದ ಲಾಸ್ಟ್ ಪಾರ್ಟ್ನೊಳಗೆ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಕರೆಕ್ಟಾಗಿ
ಒಂದು ನೀವು ಎಕ್ಸಾಂಪಲ್ ತೊಗೊಂಡು ಅರ್ಥ ಮಾಡ್ಕೊರಿ. ಇಷ್ಟರಿಂದ ಇಲ್ಲಿಂದ ಏನು ಡಿಸ್ಟೆನ್ಸ್ ಇರುತ್ತಲ್ಲ ಅಷ್ಟು ಡಿಸ್ಟೆನ್ಸ್ ನೀವು ಇಲ್ಲಿ ಮಾರ್ಕ್ ಮಾಡಿದರೆ ಅವಾಗ ಆಕ್ಸಿಯಲ್ ಲೈನ್ನೊಳಗೆ ಏನು ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತಲ್ಲ ಅದು ಇಕ್ವೆಟೋರಿಯಲ್ ಲೈನ್ನಾಗಿನ ವ್ಯಾಲ್ಯೂದ್ ಡಬಲ್ ಇರುತ್ತೆ ಆಕ್ಸಿಯಲ್ ಲೈನ್ನಾಗ, ಅಥವಾ ಇಕ್ವೆಟೋರಿಯಲ್ನೊಳಗೆ ಆಕ್ಸಿಯಲ್ಗಿಂತ ಹಾಫ್ ಇರುತ್ತೆ. ಆದರೆ ಎರಡು ಸೇಮ್ ಡಿಸ್ಟೆನ್ಸ್ ಇದ್ದಾಗ ಮತ್ತೆ ಆಕ್ಸಿಯಲ್ ಲೈನ್ನಾಗ 50 ಸೆಂಟಿಮೀಟರ್ನೊಳಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿ, ಇಕ್ವೆಟೋರಿಯಲ್ನೊಳಗೆ 20 ಸೆಂಟಿಮೀಟರ್ನಾಗ ಮಾರ್ಕ್ ಮಾಡಿ, ಹಂಗೆ ಡಬಲ್ ಹಾಫ್ ಇದು ಇಲ್ಲ ಅಂತ ಅನ್ಬಾರ್ದು. ಸೊ ಇದು ಡೆರಿವೇಷನ್ ಪಾರ್ಟ್ ನಿಮಗೆ ಅರ್ಥ ಆತಂತ ಅಂದ್ಕೊಂಡಿನಿ. ದ ಓನ್ಲಿ ಥಿಂಗ್ ಇಲ್ಲೇ ಇಕ್ವೆಟೋರಿಯಲ್ನಾಗ ನಾವು ಮಾಡೋದೇನೆಂದರೆ ಕಾಂಪೋನೆಂಟ್ಸ್ ತೊಗೊತೀವಿ. ಇ ಪ್ಲಸ್ ಕ್ಯೂದ್ ಈ ಕಡೆ ಕಾಸ್ ಥೀಟಾ ಆ ಕಡೆ ಸೈನ್ ಥೀಟಾ, ಇ ಮೈನಸ್ ಕ್ಯೂದ್ ಕಾಸ್ ಥೀಟಾ ಈ ಕಡೆ ಸೈನ್ ಥೀಟಾ. ಈ ಸೈನ್ ಥೀಟಾ ಪಾರ್ಟ್ ವರ್ಟಿಕಲ್ ಕಾಂಪೋನೆಂಟ್ಸ್ ಕ್ಯಾನ್ಸಲ್ ಆಗ್ತಾವೆ, ಹಾರಿಜಾಂಟಲ್ ಕಾಂಪೋನೆಂಟ್ಸ್ ಆ್ಯಡ್ ಆಗ್ತಾವೆ. ಇ ಪ್ಲಸ್ ಕ್ಯೂ ಇ ಮೈನಸ್ ಕ್ಯೂ ನಾವು ಮೊದಲು ಸಪ್ರೇಟ್ ಬರ್ಕೊಂಡಿರ್ತೀವಿ, ಆ ವ್ಯಾಲ್ಯೂ ವಿಲ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಕಾಸ್ ಥೀಟಾನ ಇದೇನು ಟ್ರಯಾಂಗಲ್ಸ್ ತೊಗೊಂಡಿರ್ತೀವಲ್ಲ ಅಲ್ಲಿ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಹಾಕ್ಕೊಂಡು ರೇಸ್ ಟು 1/2 ಮಾಡಿ ಫೈನಲ್ ಅದು 3/2 ಆಗ್ತೈತಿ. ಆ್ಯಂಡ್ ಒನ್ಸ್ ಅಗೇನ್ ನ್ಯೂಮರಿಕಲ್ಸ್ ಸಾಲ್ವ್ ಮಾಡ್ಬೇಕಾರೆ ಇಟ್ ಡಿಪೆಂಡ್ಸ್ ಸಿಚುವೇಶನ್ ಪ್ರಕಾರ. ನಾವು ಈ ಫಾರ್ಮುಲಾನು ಹಚ್ಬೇಕಾಗ್ತೈತೆ ಸಮ್ಟೈಮ್ಸ್, ಅಥವಾ ಆರ್ ಇಸ್ ಗ್ರೇಟರ್ ದನ್ ಎ ಇದ್ದರೆ ಇದನ್ನು ಹಚ್ಬೇಕಾಗ್ತೈತೆ. ಸೇಮ್ ಇಕ್ವೆಟೋರಿಯಲ್ ಲೈನ್ ಕೇಸ್ನೊಳಗನ ಒಮ್ಮೆ ಇದು ಹಚ್ಬೇಕಾಗ್ಬೋದು ಅಥವಾ ಇದು ಹಚ್ಬೇಕಾಗ್ಬೋದು. ಆ ನ್ಯೂಮರಿಕಲ್ ಬಂದಾಗ ಅಂಥದ್ದೊಂದು ಸ್ಯಾಂಪಲ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿಗೆ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಡೈಪೋಲ್ ಕನ್ಸೆಪ್ಟ್ ಮುಗೀತು. ಸೊ ಅಲ್ಲಿ ರಿಮಾರ್ಕ್ಸ್ನೊಳಗೆ ಏನು ಕೊಟ್ಟಾರಲ್ಲ ನೀವು ಒಂದು ಸರ್ತಿ ಓದ್ಕೋರಿ, ಅದನ್ನು ನಾನು ಸ್ವಲ್ಪ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೀನಿ. ಇಫ್ ಯಾವುದರ ಪಾಯಿಂಟ್ ಇದ್ದರೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದ್ರೊಳಗೆ ಹೇಳ್ತೀನಂತೆ. ಸೊ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಡೈಪೋಲ್ ಇದನ್ನೊಂದು ಸರ್ತಿ ಓದ್ಕೋರಿ, ಸಿಂಪಲ್ ಐತಿ. ಇದ್ರದ್ದು ಆ್ಯಕ್ಚುಲಿ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಆ್ಯಂಡ್ ಇಂಡ್ಯೂಸ್ಡ್ ಡೈಪೋಲ್ ಮೊಮೆಂಟ್ ಅಂಥೇಳಿ ಇವು ಮುಂದೆ ಬೇರೆ ಒಂದು ಕನ್ಸೆಪ್ಟ್ನೊಳಗೆ ಬರ್ತಾವೆ, ಅವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ those who are referring base book, the next topic that we will be starting in the next video is electric dipole when placed in uniform external electric field. ಒಂದು ಎಲೆಕ್ಟ್ರಿಕ್ ಡೈಪೋಲ್ನ ತೊಗೊಂಡು ಹೋಗಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ನೊಳಗೆ ಇಟ್ಟಾಗ ಅದು ಹೆಂಗೆ ಬಿಹೇವ್ ಆಗ್ತೈತಿ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಡೆರಿವೇಷನ್ ಅನ್ನೋಕ್ಕೆ ಬರೋಂಗಿಲ್ಲ, ಒಂದು ಸ್ಮಾಲ್ ಫಾರ್ಮುಲಾ ಬರ್ತೈತಿ. ವಿ ಕ್ಯಾನಾಟ್ ಕಾಲ್ ಇಟ್ ಆಸ್ ಡೆರಿವೇಷನ್. ಸೊ ಅದಾದಮೇಲೆ ಈ ಚಾಪ್ಟರ್ನಾಗ ಉಳಿದಿದ್ದು ಏನಂದ್ರೆ ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನುವಂಥ ಕನ್ಸೆಪ್ಟ್. ಇದು ಆ್ಯಕ್ಚುಲಿ ಲಾಸ್ಟ್ ಕನ್ಸೆಪ್ಟ್ ಅದು ಚಾಪ್ಟರ್ದು. ಆ ಎಲೆಕ್ಟ್ರಿಕ್ ಫ್ಲಕ್ಸಿಗೆ ಸಂಬಂಧಪಟ್ಟಂಗೆ ಒಂದು ಗಾಸ್ ಥೇರಮ್ ಅಥವಾ ಗಾಸ್ ಲಾ ಅಂತ ಬರುತ್ತೆ. ಅವು ಎರಡರದ್ದು ಈ ಗಾಸ್ ಲಾದ ಅಪ್ಲಿಕೇಶನ್ನೊಳಗೆ 2 ಡೆರಿವೇಷನ್ ಬರ್ತಾವೆ. ಅಲ್ಲಿಗೆ ಆ್ಯಕ್ಚುಲಿ 3 ಡೆರಿವೇಷನ್ ಬರ್ತಾವೆ. ಸೊ ರೈಟ್ ನಾವು ಸಿಲೆಬಸ್ನೊಳಗೆ ಲಾಸ್ಟ್ ಡೆರಿವೇಷನ್ ಒಂದು ಬಿಟ್ಟಾರೆ. ಸೊ ಈಗ ಈ ಚಾಪ್ಟರ್ನೊಳಗೆ ಉಳಿದಿದ್ದು ಮೇನ್ಲಿ ಒಂದು ಎಲೆಕ್ಟ್ರಿಕ್ ಡೈಪೋಲ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಅದರ ಮೇಲೆ ಒಂದು ಟಾರ್ಕ್ ಆ್ಯಕ್ಟ್ ಆಗ್ತದೆ. ಸೊ ಅದನ್ನು ನಾವು PUC ಫಸ್ಟ್ ಇಯರ್ನೊಳಗೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಚಾಪ್ಟರ್ನೊಳಗೆ ಸಮಥಿಂಗ್ ಕಾಲ್ಡ್ ಅಸ್ ಟಾರ್ಕ್ ಅಂತ ಕಲ್ತಿದ್ವಿ. ಆ ಟಾರ್ಕ್ ಕನ್ಸೆಪ್ಟ್ ಇಲ್ಲೇ ಯೂಸ್ ಆಗ್ತೈತಿ. ಅದಾದಮೇಲೆ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಟಾಪಿಕ್ಕು ಒಂದೆರಡು ಡೆರಿವೇಷನ್ ಬರ್ತಾವೆ. ಸೊ ಅಲ್ಲಿಗೆ ಫಸ್ಟ್ ಚಾಪ್ಟರ್ ಯೂನಿಟ್ 1ನಾಗಿಂದಿದ್ದು ನಾವು ಅಂದ್ರೆ ಪಾರ್ಟ್ 1ನಾಗಿಂದು. ಸೊ ಪಾರ್ಟ್ 2ದೊಳಗಿಂದ ಒಂದು 3 ಚಾಪ್ಟರ್ಸ್ ಮುಗಿಸ್ಕೊಂಡಿದ್ವಿ, ಅಂದರೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಈಗ ಆಲ್ರೆಡಿ ಯೂಟ್ಯೂಬ್ನೊಳಗೆ. ಸೊ ಅಲ್ಲಿಗೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮುಗಿದೈತಿ. ಅಷ್ಟಾಗದಷ್ಟು ಜಲ್ದಿ ಇದನ್ನು ಮುಗಿಸಿ ನಾವು ನ್ಯೂಮರಿಕಲ್ಸ್ನಿ ಸಾಮಲ್ಟೇನಿಯಸ್ಲಿ ನ್ಯೂಮರಿಕಲ್ ಸಾಲ್ವ್ ಮಾಡ್ಕೊತ ಹೊಂಟೀವಿ. ಇನ್ನೂ ಸಾಲ್ವ್ ಮಾಡ್ತೀನಿ ನಾ ಈಗ ನೆಕ್ಸ್ಟ್. ಅದಾದಮೇಲೆ ವಿಲ್ ಸ್ಟಾರ್ಟ್ ವಿತ್ ದ ಸೆಕೆಂಡ್ ಚಾಪ್ಟರ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಓಕೆ, ಸೊ ಈ ಡೆರಿವೇಷನ್ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿನಿ. ಕೀಪ್ ಪ್ರಾಕ್ಟಿಸಿಂಗ್ ದೀಸ್ ಡೆರಿವೇಷನ್ಸ್, ದೀಸ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ ಫೈನಲ್ ಎಕ್ಸಾಮ್. ಥ್ಯಾಂಕ್ ಯು, ನಮಸ್ಕಾರ.